ಶಾಲಾ ಪದವೀಧರರ ಶಿಕ್ಷಕರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರ್ಕಾರ ಪಾಸಿಟಿವ್ ಆಗಿ ನಾವು ಯೋಚನೆ, ನಾನು ಅದಕ್ಕೆ ಹೇಳಿದೆ ಮಧು ಬಂಗಾರಪ್ಪನಿಗೆ, ತುಮಕೂರಿನಲ್ಲಿ ಇದ್ರು ಅವತ್ತು ಒಂದು ಸಭೆಯಲ್ಲಿ, ಇಲ್ಲಿ ನೀವು ಚಳುವಳಿ ಮಾಡ್ತಾ ಇದ್ರು ಶಾಲಾ ಶಿಕ್ಷಕರು ಪದವೀಧರರು ಶಿಕ್ಷಕರು, ನಾನು ಹೇಳಿದೆ ನೋಡಪ್ಪ ಹೋಗಿ ಕೂಡ್ಲೆ ಅವ್ರ ಮನವಿ ತಕೊಂಡು ಅವರ ಸಮಸ್ಯೆಗಳು ಏನು ಅಂತ ಹೇಳಿ ಕೇಳಲೇಬೇಕು, ನೇರವಾಗಿ ಹೋಗ್ಬೇಕು, ಸಭೆ ಮುಗಿಸಿ ಅಂತ ಹೇಳಿದೆ. ಅವರು ನೇರವಾಗಿ ಬಂದು ಆ ಸಮಸ್ಯೆಗಳನ್ನ ಬಯಸಿದ್ದಾರೆ. ಈಗ ಸರ್ಕಾರದ ಹಂತದಲ್ಲಿದೆ, ಅವನ್ನೆಲ್ಲನೂ ಕೂಡ ಬಗೆಹರಿಸ್ತಕ್ಕಂಥ ಪ್ರಯತ್ನವನ್ನ ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ. ಮೊನ್ನೆ ನೀವು ಹೋರಾಟವನ್ನ ಮಾಡಿದ್ರಿ ಫ್ರೀಡಂ ಪಾರ್ಕ್ ಅಲ್ಲಿ. ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ವೈಯಕ್ತಿಕವಾಗಿ ಫೋನ್ ಮಾಡಿ, ನನ್ನ ಸರ್ಕಾರಿ ಕಾರ್ಯಕ್ರಮ ಇತ್ತು, ಅವ್ರು ಸ್ಟ್ರೈಟ್ ಆಗಿ ಒಂದೇ ಮಾತು ಹೇಳಿದ್ದು, ಸರ್ಕಾರಿ ಕಾರ್ಯಕ್ರಮ ಮುಗಿಸ್ಕೊಂಡು ಕಾರ್ ಹತ್ತಿ ಫಸ್ಟ್ ಅಲ್ಲಿ ಹೋಗಿ ಜನರಿಗೆ ಉದ್ದೇಶಿಸಿ ನೀವು ವಿಶ್ವಾಸವನ್ನ ಕೊಡಬೇಕಾಗತ್ತೆ ಅಂತ ಹೇಳಿ ನನಗೆ ಹೇಳಿ ಕಳಿಸಿದ್ರು. ಅವತ್ತು ನೀವು ಹೋಗಿ ಮನವಿಯನ್ನ ತಗೋ, ಅದಾದ್ಮೇಲೆ ಎಲ್ಲರೂ ಕುತ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ತೀರ್ಮಾನವನ್ನ ತಗೊಳ್ಳೋಣ ಅಂತಕ್ಕಂಥದ್ದು. ಯಾಕೆಂದ್ರೆ ನನ್ನ ಇಲಾಖೆಯಲ್ಲಿ ನನ್ನ ಇತಿಮಿತಿಯಲ್ಲಿ ಮಾಡೋದಲ್ಲದೆ ಸರ್ಕಾರದ ಮಟ್ಟದಲ್ಲಿ C&R ಎಲ್ಲ ಬದಲಾವಣೆ ಮಾಡೋದು ಬರೋದ್ರಿಂದ ಅದಕ್ಕೆ ನಾನು ಕೂಡ ಮುಖ್ಯಮಂತ್ರಿಗಳಲ್ಲಿ ಮನವಿ, ಅವರು ಕೂಡ ಇಂಟ್ರೆಸ್ಟೆಡ್ ಇದ್ದಾರೆ, ಅವರು ಕೂಡ ಸಹಕಾರ ಮಾಡ್ತಾರೆ ಅಂತೇಳಿ ವಿಶ್ವಾಸ ಇದೆ ನನಗೆ. ಅದನ್ನ ಅವರು ಕೂಡ ಅವರು ಮಾತುಗಳಲ್ಲಿ ಹೇಳ್ತಾರೆ ಅಂತಕ್ಕಂಥದ್ದನ್ನು ಬಯಸ್ತಾ ಅವ್ರ ಸಹಕಾರನೂ ಕೂಡ ಬೇಕಾಗ್ತದೆ ನನಗೆ.